ಈ ಉಪಸಮಿತಿ ಇದಕ್ಕೆ ಅಂಗೀಕಾರ ಕೊಟ್ಟಿದ್ದಾರೆ. ಮತ್ತು ದಸರಾ ಕಾರ್ಯಕ್ರಮ 3ನೇ ತಾರೀಕು ವಿದ್ಯುಕ್ತವಾಗಿ ಚಾಮುಂಡಿ ಬೆಟ್ಟದಲ್ಲಿ 9 ಗಂಟೆ 15 ನಿಮಿಷದಿಂದ 9 ಗಂಟೆ 45 ನಿಮಿಷದವರೆಗೆ ಅದು ಉದ್ಘಾಟನೆ ಆಗುತ್ತೆ. 9 ಗಂಟೆ 15 ನಿಮಿಷದಿಂದ 9:45 ಗಂಟೆ 45 ನಿಮಿಷವರೆಗೆ ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಈ ಸಮಯ ಒಳ್ಳೆಯದು ಅಂತ ಹೇಳಿದ್ದಾರೆ. ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಇದನ್ನು ತಿಳಿಸಿದ್ದಾರೆ. ಅದರ ಪ್ರಕಾರ ಅವರು ವಿದ್ಯುಕ್ತವಾಗಿ ನೆರವೇರಿಸ್ತಾರೆ. ಇದರ ಜೊತೆಯಲ್ಲಿ 19 ಕಾರ್ಯಕ್ರಮಗಳನ್ನು ಈ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಎಂದಿನಂತೆ ಉಪಸಮಿತಿಗಳು ರಚನೆಯಾದರ ಕಾರ್ಯವ್ಯಾಪ್ತಿ, ಗಜಪಯಣ 21ನೇ ತಾರೀಕು ವೀರನ ಹೊಸಹಳ್ಳಿನಲ್ಲಿ ಮೊದಲನೇ ತಂಡವನ್ನು ಸ್ವಾಗತ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. 23ನೇ ತಾರೀಕು ಮೈಸೂರು ಅರಮನೆಯಲ್ಲಿ ಅವರಿಗೆ ಸಾಂಪ್ರದಾಯಿಕವಾಗಿ ಸ್ವಾಗತ ರಚನೆಯನ್ನು 23ನೇ ತಾರೀಕು ಅಲ್ಲಿಂದ ವೀರನ ಹೊಸಹಳ್ಳಿಯಿಂದ ಬರ್ತಕ್ಕಂಥ ಆನೆಗಳಿಗೆ ಇದು ಮಾಡಿ. ಕೆಲವು ಸದಸ್ಯರು ಆನೆಗಳು ಗಾಡೀಲಿ ಯಾಕೆ ಬರಬೇಕು, ನಡ್ಕೊಂಬರಲಿ ಅಂತ, ಎಲ್ಲ ಊರೆಲ್ಲ ನೋಡ್ತಾರೆ, ದಸರಾ ಆಗುತ್ತೆ ಅಂತ ಜನ ಮಾತಾಡ್ತಾರೆ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳು 2013ರಲ್ಲಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಆಗಿ 50 ಕಿಲೋಮೀಟರು ಆನೆಗಳು ನಡಿಬಾರ್ದು, ಅವನ್ನ ನೀವು ವೆಹಿಕಲಲ್ಲೇ ತರಬೇಕು ಅಂತ ಹೇಳಿದ್ದಾರೆ. ಸೊ ಹುಣಸೂರಿಂದೆಲ್ಲ ಬರುವಾಗ 3 ಅಥವಾ 4 ಹಳ್ಳಿಗಳು ಸಿಗ್ತವೆ. ಬನ್ನಿಕುಪ್ಪೆ, ಬಿಳ್ಕೆರೆ, ಇಲ್ವಲ್ಲ, ಆ ಮಧ್ಯೆ ಇನ್ನೊಂದು ಊರು ಅದು ಸಿಗ್ತವೆ. ಸೊ ಅಲ್ಲಿ ಆನೆ ಬರೋದ್ರಿಂದ ಮತ್ತು ಅದು ಸ್ಟ್ರೈನ್ ಆಗ್ಬಾರ್ದು, ಮತ್ತು ಇಲ್ಲಿ ಪಳಗಿಸ್ಬೇಕು ಅಂತ ನಾನು ಈ ಕಾರಣಕ್ಕೆ ಎಂದಿನಂತೆ ಅದನ್ನು ಮಾಡಲಿಕ್ಕೆ ಕಾರ್ಯಕಾರಿ ಸಮಿತಿ ಸಲಹೆಗಳನ್ನು ಗಮನದಲ್ಲಿಟ್ಕೊಂಡು ಸುಪ್ರೀಂ ಕೋರ್ಟಿನ ತೀರ್ಮಾನ ಗಮನದಲ್ಲಿಟ್ಟು ಈ ಒಂದು ಚರ್ಚೆಯನ್ನು ಮಾಡಿದ್ದೇವೆ. 21ನೇ ತಾರೀಕು ಆನೆಗಳನ್ನು ಬರಮಾಡ್ಕೊತೀವಿ, ಅರಮನೆಯಲ್ಲಿ ಸ್ವಾಗತ ಮಾಡ್ತೀವಿ 23ಕ್ಕೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.